ಬೆಳಗಿನ ಶುಭೋದಯ. ನನ್ನ ಸಂಖ್ಯೆ ಬಸವರಾಜ. ನಾನು ಇವತ್ತು ನಿರರ್ಗಳವಾಗಿ ಪ್ರಶ್ನೆ ಕೇಳುವ ಪ್ರಶ್ನೆ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಅದರಲ್ಲಿ ಸಮಾಜ ವಿಜ್ಞಾನ ವಿಷಯ ಬಂದು ಸಮಾಜ ವಿಜ್ಞಾನ 10ನೇ ತರಗತಿ. ಘಟಕ ಬಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನೀವೆಲ್ಲರೂ ಕೇಳಿರ್ತಲ್ಲ, ಭಾರತಕ್ಕೆ ಯಾತ್ರಾ ಯುರೋಪಿಯನ್ನರ ಬಂದು ನಮ್ಮ ದೇಶದಲ್ಲಿ ಯಾತ್ರಾ ವ್ಯಾಪಾರ ಮಾಡಿಕೊಂಡು ಅವರ ಸಾಮ್ರಾಜ್ಯಗಳು ಅವರ ಕೋಟೆಗಳ ಬಗ್ಗೆ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೇನೆ. ಇವಾಗ ಒಂದು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆಗೆ ಉತ್ತರ ನಾವೇ ಭಾರತಕ್ಕೆ ಯುರೋಪಿಯನ್ನರ ಯಾಕೆ ಬಂದರು? ಭಾರತಕ್ಕೆ ಯುರೋಪಿಯನ್ನರ ಯಾಕೆ ಬಂದರು? ಮತ್ತೆ ಯಾಕೆ ಬಂದರು ಯುರೋಪಿಯನ್ನರ? ವ್ಯಾಪಾರ ಮಾಡುವ ಒಂದು ದೇಶದಿಂದ ಭಾರತಕ್ಕೆ ಯುರೋಪಿಯನ್ನರ ಭಾರತಕ್ಕೆ ಯುರೋಪಿಯನ್ ಆಗಲಿ ಯುರೋಪಿಯನ್ ಬರಲ್ಲ. ನಮ್ಮ ಭಾರತದಲ್ಲಿರ್ತಕ್ಕಂಥ ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಸಾಂಬಾರು ಪದಾರ್ಥಗಳನ್ನು ನಮ್ಮ ದೇಶಕ್ಕೆ ಕೊಂಡೊಯ್ದು ವ್ಯಾಪಾರ ಮಾಡಲು ಪ್ರಚಾರ ಮಾಡುವಂಥ ಆಡಳಿತ ನಡೆಸಲು ಬಂದರು. ಹೌದಾ? ಅದೇ ರೀತಿಯಾಗಿ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪೂರ್ವ ರೋಮನ್ ದೇಶ ಆಗಿನ ರಾಜಧಾನಿ ಯಾವುದಾಗಿದೆ? ಹೌದಾ? ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದೇನೆ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮ. ಭಾರತಕ್ಕೆ ವಾಸ್ಕೋ ಡಿ ಗಾಮ ಜಲಮಾರ್ಗವನ್ನು ಕಂಡಿದ್ದಾರೆ. ಎಷ್ಟರಲ್ಲಿ ಕಂಡುಹಿಡಿದಿದ್ದಾರೆ? 1898 ಮೇ 17. ಅದೇ ರೀತಿಯಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವಾಸ್ಕೋ ಡಿ ಗಾಮ ಯಾವ ಸ್ಥಳದಲ್ಲಿ ಬಂದು ನೆಲೆಸಿದರು? ಕೇರಳದ ಭಾರತಕ್ಕೆ ಯುರೋಪಿಯನ್ ಬರ್ತಲ್ಲ, ಅವರು ಯುರೋಪಿಯನ್ನಲ್ಲಿ ನಾಲ್ಕು ಜನ ಬರ್ತಾರೆ. ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲಿಷರು, ಫ್ರೆಂಚರು ಬರ್ತಾರೆ. ಅದರಲ್ಲಿ ಮೊದಲ ಬಾರಿ ಬಂದವರು ಯಾರು? ಭಾರತಕ್ಕೆ ಯುರೋಪಿಯನ್ ಬರ್ತಲ್ಲ, ಯುರೋಪಿಯನ್ 4 ಜನ ಬರ್ತಾರೆ. ಒಬ್ಬರು ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು. 4 ಯುರೋಪಿಯನ್ ಬರ್ತಾರೆ. ಮೊದಲೇ ಬಂದವರು ಯಾರು? ಭಾರತಕ್ಕೆ ಮೊದಲ ಬಾರಿ ಬಂದವರು. ಅದೇ ರೀತಿಯ ಕೊನೆಯ ಬಾರಿ ಬಂದವರು ಯಾರು? ಅವರು ಯುರೋಪಿಯನ್ನರ ಆಗಮನ ಬರ್ತಾರಲ್ಲ, ಪೋರ್ಚುಗೀಸರು ಮೊದಲು ಬರ್ತಾರೆ. ಅದೇ ರೀತಿಯಾಗಿ ಕೊನೆಯ ಬಂದವರು ಪೋರ್ಚುಗೀಸರು. ಅದೇ ರೀತಿಯಾಗಿ ಡಚ್ಚರು ಬರ್ತಾರೆ. ಡಚ್ಚರ ರಾಜಧಾನಿ ಯಾವುದಾಗಿದೆ? ಡಚ್ಚರ ರಾಜಧಾನಿ ಯಶೋಧ. ಡಚ್ಚರ ರಾಜಧಾನಿ ಡಚ್ಚರ ಮುಂದೆ ಯಾವ ದೇಶದವರು? ಮೂಲತಃ ಯಾವ ದೇಶದವರು? ಪೋರ್ಚುಗೀಸರು.
ಡ್ರಾಯಿಂಗಿನ ಆಸ್ಥಾನಕ್ಕೆ ಬಂದ ಜೇಮ್ಸ್ನ ರಾಯಭಾರಿ ಥಾಮಸ್ ಎಷ್ಟಾಗಿ ಬರ್ತದೆ? 1617 ಬರ್ತದೆ. ಅದೇ ರೀತಿಯಾಗಿ ಇಂಗ್ಲಿಷರ ರಾಜಧಾನಿ ಯಾವುದು? ಇಂಗ್ಲಿಷರ ರಾಜಧಾನಿ ಇಂಗ್ಲಿಷರ ರಾಜಧಾನಿ ಕಲ್ಕತ್ತಾ